ಟೀಸರ್ ಬಿಡುಗಡೆಗೆ ಬಂದಿರುವಂತ ಕರ್ನಾಟಕದ ಸತತ ಹೋರಾಟಗಾರರು ಆಗಿರುವಂತ ಸಾರಾ ಗೋವಿಂದ ಸರ್ಗೆ, ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿರುವ ಎನ್ ಸುರೇಶ್ ಸರ್ಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ನಮಗೆ ಗೈಡ್ಲೈನ್ಸ್ ಕೊಟ್ಟಂತ ರಮೇಶ್ ಭಟ್ ಸರ್ ಅವ್ರಿಗೆ ಮತ್ತೆ ತ್ಯಾಗರಾಜ್ ಸರ್ ಅವ್ರಿಗೆ ಸ್ವಾಗತನ ಕೋರ್ತಾ, ನಮ್ಮ ಧ್ರುವ 369 ಈ ಚಿತ್ರ ಕೃತಯುಗದಲ್ಲಿ ನಡೆದ ಒಂದು ಸತ್ಯ ಘಟನೆ. ನೀವು ಆಕಾಶದಲ್ಲಿ ನೋಡಿರ್ಬೋದು, ಪ್ರತಿದಿನ ಅನೇಕ ನಕ್ಷತ್ರಗಳು ಕಾಣಿಸುತ್ತೆ. ಎಷ್ಟೇ ವರ್ಷ ಆದ್ರೂ, ನಾವಿದ್ರು ನಾವಿಲ್ದೇ ಇದ್ರು, ಕೆಲವೊಂದು ನಕ್ಷತ್ರಗಳು ಸತತವಾಗಿ ಆಕಾಶದಲ್ಲೇ ಇರುತ್ತೆ. ಅಂತ ಒಂದು ನಕ್ಷತ್ರ ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಕಥೆಯಲ್ಲಿ ಇರುವಂತ ಸಾರಾಂಶವನ್ನು ತೆಗೆದುಕೊಂಡು ನಾವ್ ಏನ್ ಮಾಡೋದಕ್ಕಾಗತ್ತೆ ಅಂತ ಮಾಡಿರುವಂತ ಚಿತ್ರ ಧ್ರುವ 369. ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ, ಈಗಿರುವಂತ ಮಕ್ಕಳು ಏನ್ ಮಾಡಿದ್ರು ಅನ್ನೋದು ಚಿತ್ರದ ತಿರುಳು. ಈ ಚಿತ್ರದಲ್ಲಿ 45% ಗ್ರಾಫಿಕ್ಸ್ ಅಲ್ಲೇ ಇರುತ್ತೆ. ಈ ಕಥೆನ ಯಾವ ರೀತಿ ಹೇಳ್ಬೇಕು, ಯಾವ ರೀತಿ ತೋರಿಸ್ಬೇಕು ಅಂದ್ಕೊಂಡಾಗ ಈ ಪಾತ್ರಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ಪುನೀತ್ ಸರ್ ಅಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಹೊಟ್ಟೆನಲ್ಲಿದ್ದಾಗ ಚಲಿಸುವ ಮೋಡಗಳು ಚಿತ್ರದ ಒಂದು ಹಾಡು ಇರುತ್ತೆ, ನೀವು ಕೇಳಿರ್ಬೋದು, ಕಾಣದಂತೆ ಮಾಯವಾದ್ರು ಅಂತ. ಅದನ್ನ ನಮ್ಮ ತಾಯಿಯವ್ರು ತುಂಬಾ ಸಲ ಹೇಳ್ತಾ ಇದ್ರು. ಅದು ಮನ್ಸಲ್ಲೇ ಇತ್ತು ನಂಗೆ. ಅದಾದ್ಮೇಲೆ ದೇವ್ರ ದಯ ಗೊತ್ತಿಲ್ಲ, ದೊಡ್ಡವನಾದ್ಮೇಲೆ ನಿರ್ದೇಶಕ ಆಗ್ಬೇಕು ಅಂದ್ಕೊಂಡಾಗ ಅವ್ರನ್ನ ಯಾವ ರೀತಿ ಆಗಿರ್ಲಿ ಮರುಸೃಷ್ಟಿ ಮಾಡಿ ಈ ಚಿತ್ರದಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ. ಅದು ನಮ್ಮ ನಿರ್ಮಾಪಕರ ಸಹಾಯದಿಂದ ಆಯ್ತು. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಾತಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಧ್ರುವನ ಪಾತ್ರದಲ್ಲಿ ತೋರಿಸುವಾಗ ತಂದೆ ಪಾತ್ರದಲ್ಲಿ ಯಾರನ್ನ ತೋರಿಸೋದಕ್ಕೆ ಸಾಧ್ಯ? ಅವ್ರು ಬಿಟ್ರೆ ಇನ್ಯಾರು ಆ ಪಾತ್ರಕ್ಕೆ ಸೂಕ್ತ ಅಲ್ಲ. ಮತ್ತೆ ಅವರಿಬ್ಬರ ನಡುವೆ ಇರುವಂತ ಬಾಂಧವ್ಯನ ಬೇರೆಯವ್ರು ಯಾರು ಸೃಷ್ಟಿ ಮಾಡೋದಕ್ಕಾಗಲ್ಲ. ಅದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಅವರ ಅನೇಕ ಚಿತ್ರಗಳು, ಭಕ್ತ ಪ್ರಹ್ಲಾದನ ರೀಸೆಂಟ್ ಆಗಿ ನಾನು ಒಂದು 20 ಸಲ ನೋಡಿರ್ಬೋದು. ಅದನ್ನ ನೋಡಿ ಈ ಚಿತ್ರದಲ್ಲಿ ಏನ್ ಮಾಡೋದಕ್ಕಾಗತ್ತೆ, ಹೊಸದಾಗಿ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರಿ. ಇದು ಚಿತ್ರದಲ್ಲಿ ಬರುವಂತ ಒಂದು ಪ್ರಸಂಗ. ಇದು ಅದಾದ್ಮೇಲೆ ಚಿತ್ರದಲ್ಲಿ ನಮ್ಮ ಪುರಾಣಗಳಲ್ಲಿರುವಂತ, ಸನಾತನ ಧರ್ಮದಲ್ಲಿರುವಂತ ಕೆಲವು ಕಥೆಗಳನ್ನ ಅತಿ ಸೂಕ್ಷ್ಮವಾಗಿ ಹೇಳಿ ಅದನ್ನ ಸನಾತನ ಧರ್ಮ ಅಂತ ಈಗೆಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸನಾತನ ಧರ್ಮ ಅಲ್ಲ, ಸನಾತನ ವಿಜ್ಞಾನ. ಅದರಿಂದ ನಾವು ಏನ್ ಅಭಿವೃದ್ಧಿ ಆಗ್ಬೇಕು, ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದು ಚಿತ್ರದ ಕಥೆನಲ್ಲಿದೆ. ಇನ್ನ ಈ ಚಿತ್ರದಲ್ಲಿ ರಮೇಶ್ ಭಟ್ ಸರ್ ಇದ್ದಾರೆ. ಒಂದು ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಇದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರಿನ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ನನ್ನ ಟೆಕ್ನಿಕಲ್ ಟೀಮ್ ಹೇಳ್ಬೇಕು ಅಂತ ಹೇಳಿದ್ರೆ ಕ್ಯಾಮ್ರಾಮನ್ ಹರ್ಷ, ಅಷ್ಟೇ ಅಲ್ಲದೆ ಈ VFX ಟೀಮ್ ಇಲ್ಲೇ ಇದ್ದಾರೆ, ಸುಶ್ರುತ್ ಭಟ್ ಅವರು. ನಾನು ಪ್ರತಿ ಸಲಿ ಅಂದ್ರೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ದೀನಿ, 2 ಗಂಟೆಗೆ ಫೋನ್ ಮಾಡಿದ್ದೀನಿ. ಅಂದ್ರೆ ನನ್ಗೆ ಇದೇ ತರ ಬೇಕು VFX ಅಂದಾಗ ನನ್ ಮೇಲೆ ಸ್ವಲ್ಪನೂ ಬೇಸರ ಇಲ್ಲದೆ ಅದನ್ನ ಮತ್ತೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಈ ಚಿತ್ರದ ಇಂಟರ್ವಲ್ ಪಾಯಿಂಟ್ ಅಲ್ಲಿ 8 ನಿಮಿಷದ್ದು ಒಂದು ಸೀಕ್ವೆನ್ಸ್ ಇದೆ. ಅದನ್ನ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ತೋರಿಸಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಆ ತರ ಸೀಕ್ವೆನ್ಸ್ ನ ನೀವು ಇಂಗ್ಲಿಷ್ ಫಿಲಂ ಅನಕೊಂಡದಲ್ಲಿ ನೋಡ್ಬೋದು, ಅವತಾರ್ ಫಿಲಂ ಅಲ್ಲಿ ನೋಡ್ಬೋದು. ಅದಕ್ಕಿಂತ ತುಂಬಾ ಚೆನ್ನಾಗಿ ಆ ಸೀಕ್ವೆನ್ಸ್ ನ ಇಲ್ಲಿ ಸೃಷ್ಟಿ ಮಾಡಿದಿರಿ. ಈ ಚಿತ್ರದಲ್ಲಿ ತುಂಬಾ ವಿಶೇಷತೆಗಳಿದೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದೇ ನಿಮಗ್ ಗೊತ್ತಾಗತ್ತೆ. ಇಷ್ಟು ಹೇಳ್ತಾ, ನನ್ನ ಚಿತ್ರದ ಬಗ್ಗೆ ತಿಳಿಸ್ತಾ, ನಿಮ್ಗೆಲ್ಲರಿಗೂ ವಂದನೆ ಮಾಡ್ತಾ, ನಮ್ಮ ಚಿತ್ರನ ಆದಷ್ಟು ಪ್ರಚಾರ ಮಾಡಿ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೀನಿ.
ಬಳಕೆ ಆಗಿದೆ ಸರ್, ಆಗಿದೆ. ಹಾ ಸರ್, ಈಗ ಆಲ್ಮೋಸ್ಟ್ ಲಾಸ್ಟ್ 2 ಸೀಕ್ವೆನ್ಸ್ ಮಾತ್ರ ಉಳಿದಿದೆ. 5 ನಿಮಿಷದ್ದು 2 ಸೀಕ್ವೆನ್ಸ್ ಮಾತ್ರ ಉಳಿದಿದೆ. ಇದರಲ್ಲಿ ಚಿತ್ರದಲ್ಲಿ ಸಾಂಗ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸನ್ನಿವೇಶದ ಪ್ರಕಾರನೇ ಇರುತ್ತೆ, ಬಿಟ್ರೆ ಹೀರೋಯಿನ್ ಡ್ಯೂಯೆಟ್ ಅನ್ನೋದು ಸೀಕ್ವೆನ್ಸ್ ಅಲ್ಲಿ ಇಲ್ಲ. ಇಲ್ಲ, ಹಾಡುಗಳು ಬಂದ್ಬಿಟ್ಟು ಈಗಿನ ಪ್ಯಾಟ್ರನ್ ಇರುತ್ತೆ. ಈಗ ನಮ್ಗೆ ಏನಿದೆ ಮೋಟಿವೇಶನ್ ತರನೇ ಇರುತ್ತೆ. ಫಿಲಮ್ ಅಲ್ಲಿ ಮೋಟಿವೇಶನ್ ಅದು ಮೈನ್ ಸೀಕ್ವೆನ್ಸ್ ಆಗಿರೋದ್ರಿಂದ ಅದೇ ರೀತಿನೇ ಇರುತ್ತೆ. ಹ್ಮ್ ಹ್ಮ್ ಇಲ್ಲ ಸರ್, ಇಲ್ಲಿ ನಮ್ಮ ಕನ್ನಡದವರೇ ಅವರು, ಸುಶ್ರುತ್ ಭಟ್ ಅವರು, ಅವ್ರನ್ನ ಇಟ್ಕೊಂಡು ನಾವು ಈ ಒಂದು ಸಂಪೂರ್ಣ ಚಿತ್ರದಲ್ಲಿ ಪ್ರತಿಯೊಂದು ಭಾಗನ, ಪ್ರತಿಯೊಂದು ಸೂಕ್ಷ್ಮತೆನ ಅವ್ರ ಥ್ರೂನೇ ಇದನ್ನ ಮಾಡ್ತಾ ಇದ್ರಿ ಸರ್. ರಂಗಭೂಮಿ ಪ್ರತಿಭೆಗಳಿದ್ದಾರೆ, ಅವರ ಸಾಕಷ್ಟು ಫಿಲ್ಮ್ಸ್ ಅಲ್ಲಿ ಮಾಡಿದ್ದಾರೆ. ಕಾಂತಾರದಲ್ಲಿ 70% ಇದ್ದಾರೆ ಅದರಲ್ಲಿ. ಅದೇ ಪ್ರತಿಭೆಗಳನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಂಡಿದ್ರಿ ಸರ್. ಇದಂದ್ರೆ ಕಾಂತಾರ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅದಾದ್ಮೇಲೆ ಕಾಂತಾರ ರಿಲೀಸ್ ಆಯ್ತು. ಸರ್, ಇದು ಧ್ರುವನ್ ಬಗ್ಗೆ ಹೇಳ್ತಿರೋಂತ ಕತೆ. ಮತ್ತೆ 369 ಅನ್ನೋದು ನಮ್ಮ ಡಿವೈನ್ ನಂಬರ್ ಅಂತ ಕರೀತಾರೆ. ಆ ಡಿವೈನ್ ನಂಬರ್ನ ತಗೊಂಡಾಗ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದು ಆಕ್ಚುಲಿ ಇದು ಟೆಸ್ಲಾ, ನೀವು ಕೇಳಿರ್ಬೋದು, ಟೆಸ್ಲಾ ಅನ್ನೋ ವಿಜ್ಞಾನಿ ಕೂಡ ಅದ್ರ ಬಗ್ಗೆ ಹೇಳಿದ್ದಾನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.